ಹಾಯ್ ಗೈಸ್, ಈಗಾಗಲೇ ನಾನು ಸೀರೀಸ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಸೀರೀಸ್ ಅಲ್ಲಿ ಇದು 4ನೇ ವಿಡಿಯೋ ಆಗಿರುತ್ತೆ. ನಾನು ಸೀರೀಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ನಾನು 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಮೊದಲನೇದು ನಿಮ್ಮ ಸಿಲೆಬಸ್ ಅನಾಲಿಸಿಸ್. ನೀವು ಈ ಸಲ PUC ಅಂದ್ರೆ ಸೆಕೆಂಡ್ ಇಯರ್ PUC ಅಕೌಂಟೆನ್ಸಿಲಿ ಯಾವ್ಯಾವ ಚಾಪ್ಟರ್ ಗಳನ್ನ ನೋಡ್ತೀರಾ, ಬ್ರೇಕ್ ಡೌನ್ ಯಾವ್ಯಾವ್ದು ಆ ತರ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಏನೇನು ಓದ್ತೀರಾ ಅನ್ನೋದು ಆ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೆಕೆಂಡ್ ವಿಡಿಯೋದಲ್ಲಿ ಏನಂತ ಅಂತಂದ್ರೆ, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು, ಅಂತಂದ್ರೆ ಪಾರ್ಟ್ ABCD ಆ ಪಾರ್ಟ್ ಅಲ್ಲಿ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇನ್ ಕ್ವಶನ್ ಗಳು ಬರ್ತಾ ಹೋಗುತ್ತೆ, ಯಾವ್ಯಾವ ಕ್ವಶನ್ ಗಳು ಬರ್ತಾ ಹೋಗುತ್ತೆ, ಹೇಗೆ ಕ್ವಶನ್ ಪೇಪರ್ ಫ್ರೇಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಅಲ್ಲಿ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದಾದ್ಮೇಲೆ 3ನೇ ವಿಡಿಯೋ ಯಾವುದು ಅಂತಂದ್ರೆ ನಿಮ್ಗೆ ಚಾಪ್ಟರ್ ವೈಸ್ ಎಷ್ಟು ಮಾರ್ಕ್ಸ್ ಗೆ ಎಕ್ಸಾಮ್ ಗೆ ಬರುತ್ತೆ ಅನ್ನೋದನ್ನ ಇನ್ಫಾರ್ಮೇಶನ್ ನ ಶೇರ್ ಮಾಡಿದೀನಿ. ಪ್ರತಿಯೊಂದು ಚಾಪ್ಟರ್ ಗಳು ಯಾವ ತರದ್ದು ಕ್ವಶನ್ ಗಳು ಬರುತ್ತೆ, ಈಗ 12 ಮಾರ್ಕ್ಸ್ ಇನ್ ಕ್ವಶನ್ ಬರುತ್ತಾ, 6 ಮಾರ್ಕ್ಸ್ ಇನ್ ಕ್ವಶನ್ಸ್ ಬರುತ್ತಾ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದೀನಿ. ಸೊ ಅದು ಸೀರೀಸ್ ಅಲ್ಲಿ 3ನೇ ವಿಡಿಯೋ ಆಗಿರುತ್ತೆ. ಇದು 4ನೇ ವಿಡಿಯೋ ಆಗಿರುತ್ತೆ. ಅಂತಂದ್ರೆ ಈಗ ನೀವು ಸೆಕೆಂಡ್ ಇಯರ್ PUC ಏನಿದ್ದೀರಲ್ಲ, ಈ ಅಕಾಡೆಮಿಕ್ ಇಯರ್ ಅಲ್ಲಿ ನಿಮ್ಗೆ ಯಾವ್ಯಾವ ಈವೆಂಟ್ಸ್ ಗಳು ಅಥವಾ ಯಾವ್ಯಾವ್ದು ಆಕ್ಟಿವಿಟಿಗಳು ಸೀರೀಸ್ ಅಲ್ಲಿ ಕಂಡಕ್ಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಯಾವ ಟೈಪ್ ಅಲ್ಲಿ ನಿಮ್ಗೆ ಸಿಲೆಬಸ್ ಕವರ್ ಆಗ್ತಾ ಹೋಗುತ್ತೆ, ಫಸ್ಟ್ ಟರ್ಮ್ ಎಕ್ಸಾಮ್ ನಿಮ್ಗೆ ಯಾವಾಗ ನಡೆಯುತ್ತೆ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ, ದಸರಾ ಹಾಲಿಡೇಸ್ ಯಾವಾಗ ಸಿಗುತ್ತೆ, ಪ್ರಿಪೇಟರಿ ಯಾವಾಗ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ, ಅದಾದ್ಮೇಲೆ ಲ್ಯಾಬ್ ಎಕ್ಸಾಮ್ ಗಳು ಯಾವಾಗ ಕಂಡಕ್ಟ್ ಆಗುತ್ತೆ, ಫೈನಲ್ ಆಗಿ ಎಕ್ಸಾಮ್ ಯಾವಾಗ ನಿಮ್ಮ ಫೈನಲ್ ಎಕ್ಸಾಮ್ ನಡೆಯುತ್ತೆ, ಅದಾದ್ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವಿವತ್ತು ತಿಳ್ಕೊಳಕ್ಕೆ ಹೊರಟಿದ್ವಿ. ಗಾಯ್ಸ್, ಈಗ ಏನು ನೀವು ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಡಿಪಾರ್ಟ್ಮೆಂಟ್ ಆಫ್ PUC ಸರ್ಕಲರ್ ನ ಕಳಿಸಿರೋ ಅಂತದ್ದಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ನಿರ್ದೇಶಕರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಅಂದ್ಬಿಟ್ಟು. ಸೊ ಇದು ನಿಮ್ಮ PUC ಏನು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟ್ ಹೊರಡಿಸಿರುವಂತಹ ಒಂದು ಅಕಾಡೆಮಿಕ್ ಇಯರ್ ಸಂಬಂಧಪಟ್ಟಂತಹ ಸರ್ಕಲರ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಈ ಇನ್ಫಾರ್ಮೇಶನ್ ಅಲ್ಲಿ ಮೊದಲನೇ ಅವಧಿ ಅಂತ ಕೊಟ್ಟಿದೆ. ಏನು ಮೊದಲನೇ ಅವಧಿ ಅಂತಂದ್ರೆ ಫಸ್ಟ್ ಟರ್ಮ್ ಅಂತಂದ್ರೆ ಫಸ್ಟ್ ಟರ್ಮ್ ನಿಮ್ಗೆ ಕಾಲೇಜು ಈಗಾಗಲೇ ಜೂನ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ. 2-6 ಜೂನ್ ಇಂದ ಸೆಪ್ಟೆಂಬರ್ 21/9/2025 ತನಕ ಏನ್ ನಡೀತಲ್ಲ, ಇದನ್ನ ಫಸ್ಟ್ ಟರ್ಮ್ ಅಂತ ಅಂತಾರೆ. ಏನಕ್ಕೆ 21/9/2025 ತನಕ ಲಿಮಿಟ್ ಮಾಡಿದಾರೆ ಅಂತಂದ್ರೆ, 22nd ಇಂದ ನಿಮ್ಗೆ ದಸರಾ ಹಾಲಿಡೇಸ್ ಬರುತ್ತೆ. ನೀವು ದಸರಾ ಹಾಲಿಡೇಸ್ ಮುಗಿಸ್ಕೊಂಡು ವಾಪಸ್ ಕಾಲೇಜಿಗೆ ಬರ್ತೀರಾ, ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ್ಮೇಲೆ ಮತ್ತೆ ರೆಗ್ಯುಲರ್ ಕ್ಲಾಸ್ಗಳು 8-10 ಅಂತಂದ್ರೆ 8 ಅಕ್ಟೋಬರ್ 2025 ಇಂದ ಸ್ಟಾರ್ಟ್ ಆಗಿ 31st ಮಾರ್ಚ್ 2020 ತನಕ ನಿಮ್ಗೆ ಸೆಕೆಂಡ್ ಟರ್ಮ್ ಕ್ಲಾಸ್ಗಳು ನಡೆಯುತ್ತೆ, ಎಕ್ಸಾಮ್ ಎಲ್ಲ ಕಂಡಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನ ಈ ಫಸ್ಟ್ ಪೇಜ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಫೀಸ್ ಯಾವಾಗ ಕಟ್ಟಬೇಕು, ಕಾಲೇಜ್ ಫೀಸ್ ಗಳನ್ನ ಯಾವಾಗ ಕಟ್ಟಬೇಕು, ಅದಾದ್ಮೇಲೆ ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ಳಕ್ಕೆ ಲಾಸ್ಟ್ ಡೇಟ್ ಯಾವ್ದಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಫಸ್ಟ್ ಶೀಟ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನ ಸೆಕೆಂಡ್ ಶೀಟ್ ಅಲ್ಲಿ ಏನ ಕೊಡ್ತಾ ಹೋಗ್ತಾರೆ ಅಂತಂದ್ರೆ, ನಿಮ್ಗೆ ಯಾವಾಗಿಂದ ಕ್ಲಾಸ್ ಗಳು ಸ್ಟಾರ್ಟ್ ಆಗುತ್ತೆ, ಫಸ್ಟ್ PUC ಸೆಕೆಂಡ್ PUC, ಅದಾದ್ಮೇಲೆ ಫಸ್ಟ್ ಟೆಸ್ಟ್ ಯಾವಾಗ ನಡೆಯುತ್ತೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಯಾವಾಗ ನಡೆಯುತ್ತೆ, ನಿಮ್ದು ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಅಂತಂದ್ರೆ ಅದನ್ನ ನಿಮ್ಮ ಪೇರೆಂಟ್ಸ್ ಗಳಿಗೆ ಹೇಗೆ ರೀಚ್ ಮಾಡಿಸ್ತಾರೆ, ಅದಾದ್ಮೇಲೆ ಹಾಲಿಡೇ ಯಾವಾಗ ಮಧ್ಯದಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಈ ತರ ನಿಮ್ಮ ಅಕಾಡೆಮಿಕ್ ಇಯರ್ ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಕೊಟ್ಟಿದ್ದಾರೆ. ನಾನ್ ಏನ್ ಮಾಡಿದೀನಿ ಅಂತಂದ್ರೆ, ಇದನ್ನ ನಿಮ್ಮ ಸಬ್ಜೆಕ್ಟ್ ಗೆ ಅಪ್ಲೈ ಮಾಡ್ಕೊಂಡು ಯಾವ್ಯಾವ ಸಬ್ಜೆಕ್ಟ್ ಗಳು ಯಾವ್ಯಾವ ಚಾಪ್ಟರ್ ಗಳು ಕವರ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದು PDF ಪ್ರಿಪೇರ್ ಮಾಡಿದೀನಿ. ಸೊ ನಿಮ್ಗೆ ಇದರಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇದೆಯಲ್ಲ, ಇದು ನಿಮ್ಮ ಸೆಕೆಂಡ್ ಇಯರ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಗೆ ಇಯರ್ ಪ್ಲಾನ್ ಆಗಿರುತ್ತೆ. ಸೆಕೆಂಡ್ ಇಯರ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಗೆ ಗಾಯ್ಸ್, ನಿಮ್ಗೆ ಏನಾದ್ರು ನಾನು ಮಾತಾಡ್ತಾ ಇರೋಂತಹ ಸ್ಪೀಡ್ ಕಮ್ಮಿ ಅಂತ ಅನ್ಸಿದ್ರೆ ಸೆಟ್ಟಿಂಗ್ಸ್ ಗೆ ಹೋಗಿ ಸ್ವಲ್ಪ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಈಗ ನಿಮ್ಗೆ ಈಗಾಗಲೇ June 2 ನಿಮ್ಗೆ ಕ್ಲಾಸ್ ಗಳು ಸ್ಟಾರ್ಟ್ ಆಗಿದೆ. ಬ್ರಿಡ್ಜ್ ಕೋರ್ಸ್ ನ ಒಂದು ಬೇಸಿಕ್ ಆಗಿ ಮಾಡಿ ನಿಮ್ಗೆ ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ. ಇಫ್ ಸಪೋಸ್ ಗೈಸ್ ನೀವು ಏನಾದ್ರು ಫಸ್ಟ್ ಇಯರ್ ಅಲ್ಲಿ ಏನ್ ಓದಿದೀನಿ ಅಂತ ಅಂದ್ಬಿಟ್ಟು ಮರ್ತೋಗಿದೆ ಅಂತಂದ್ರೆ, ಈಗ ಮೇಲ್ಗಡೆ ಒಂದು ಲಿಂಕ್ ಕಾಣಿಸ್ತಾ ಇರ್ಬೋದು, ಅದರಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಏನ್ ಓದ್ತಾರೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡ್ ಬನ್ನಿ. ಯಾಕಂತಂದ್ರೆ ನೀವು ಆ ವಿಡಿಯೋ ಅವ್ರು ಏನ್ ಓದ್ತಾರೆ ಅನ್ನೋ ವಿಡಿಯೋನ ನೋಡಿದ್ರೆ ನೀವು ಲಾಸ್ಟ್ ಇಯರ್ ಏನ್ ಓದಿದೀರಾ ಅನ್ನೋದು ಕಂಪ್ಲೀಟ್ ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಈಗ ನಿಮ್ಗೆ ಜೂನ್ ಅಲ್ಲಿ ನಿಮ್ಗೆ ಈಗಾಗಲೇ ಕ್ಲಾಸ್ ಸ್ಟಾರ್ಟ್ ಆಗಿರ್ಬೋದು. ಅದರಲ್ಲಿ 8 hours ತಗೊಂಡು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ನಿಮ್ಗೆ ಪಾರ್ಟ್ನರ್ಶಿಪ್ ಅಲ್ಲಿ ಇರತಕ್ಕಂತಹ ಪಾರ್ಟ್ನರ್ಶಿಪ್ ಅಂತಂದ್ರೇನು, ಅದ್ರ ಮೀನಿಂಗ್, ಡೆಫಿನೇಷನ್, ಆಬ್ಜೆಕ್ಟಿವ್ಸ್ ಏನು, ಅದ್ರ ಫೀಚರ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತೀರಾ. ಈಗಾಗಲೇ ನೀವು ನಾನು ಅಪ್ಲೋಡ್ ಮಾಡಿರ್ತಂತಹ ಚಾಪ್ಟರ್ ವೈಸ್ ಅನಾಲಿಸಿಸ್ ಅಲ್ಲಿ ಚಾಪ್ಟರ್ ಅಲ್ಲಿ ಏನ್ ಕಲಿತೀರಾ ಅನ್ನೋದು ನಿಮ್ಗೆ ಈಗಾಗಲೇ ಕಂಪ್ಲೀಟ್ ಆಗಿ ಗೊತ್ತಾಗ್ತಿದೆ. ಸೊ ಹಾಗಾಗಿ ಈಗ ಚಾಪ್ಟರ್ ಗಳಲ್ಲಿ ಯಾವ ಚಾಪ್ಟರ್ ಗಳನ್ನ ಯಾವ ಮಂತ್ ಅಲ್ಲಿ ಕವರ್ ಮಾಡ್ಕೊಳ್ತೀರಾ ಅಂತ
ಬ್ರೀಫಿಂಗ್ ನ ಕೊಡ್ತಾ ಹೋಗ್ತೀನಿ. ಅದಾದ್ಮೇಲೆ ಫಸ್ಟ್ ಚಾಪ್ಟರ್ ಕವರ್ ಆಗುತ್ತೆ. ಜೂನ್ ಅಲ್ಲೇ ಮತ್ತೆ ನಿಮ್ಗೆ 13 ಅವರ್ಸ್ ಪಾಠ ಮಾಡಿ ಸೆಕೆಂಡ್ ಚಾಪ್ಟರ್ ಆದಂತಹ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅನ್ನ ಸೆಕೆಂಡ್ ಚಾಪ್ಟರ್ ನ ನಿಮಗೆ ಕವರ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಜುಲೈಯಲ್ಲಿ, ಈಗ ಜೂನ್ ಮತ್ತೆ ಜೂನ್ ಮಂತ್ ಕಂಪ್ಲೀಟ್ ಆಯ್ತು. ಈಗ ಜುಲೈ ಮಂತ್ ಅಲ್ಲಿ 14 ಅವರ್ಸ್ ನಿಮ್ಗೆ ಪಾಠ ಮಾಡಿ ರಿಟೈರ್ಮೆಂಟ್ ಅಥವಾ ಡೆತ್ ಆಫ್ ಎ ಪಾರ್ಟ್ನರ್ ಅನ್ನ ಚಾಪ್ಟರ್ ನ ಕವರ್ ಮಾಡ್ತಾರೆ. ಸೊ ಅದಾದ್ಮೇಲೆ ಜುಲೈಯಲ್ಲಿ ಮತ್ತೆ 15 ಅವರ್ಸ್ ಕ್ಲಾಸ್ ತಗೊಂಡು ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅನ್ನೋದು 4th ಚಾಪ್ಟರ್ ನ ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ ಜೂನ್ ಆಯ್ತು, ಈಗ ಜುಲೈ ಮಂತ್ ಆಯ್ತು. ಆಗಸ್ಟ್ ಅಲ್ಲಿ ಒಟ್ಟು ಟೋಟಲ್ ನಿಮ್ಗೆ 14 ಕ್ಲಾಸಸ್ ಗಳು ಈ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನೋ ಚಾಪ್ಟರ್ ಗೆ ಇದೆ. ಅದರಲ್ಲಿ ಫಸ್ಟ್ 14 ಅಲ್ಲಿ ನಿಮ್ಗೆ 7 ಅವರ್ಸ್ ಕ್ಲಾಸ್ ಮಾಡಿ ನಿಮ್ಗೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನಂತಹ ಚಾಪ್ಟರ್ ನ ಕವರ್ ಮಾಡ್ತಾರೆ. ಸೊ ಗೈಸ್, ಇಷ್ಟು ಏನಿದೆಯಲ್ಲ ಚಾಪ್ಟರ್ 1, 2, 3, 4, 5, 5th ಚಾಪ್ಟರ್ ಅಲ್ಲಿ ನಿಮ್ಗೆ ಹಾಫ್ ಆಫ್ ದ ಚಾಪ್ಟರ್ ಏನಿದೆಯಲ್ಲ ಇಷ್ಟು ಸೇರಿ ನಿಮ್ಗೆ ಫಸ್ಟ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಫಸ್ಟ್ ಟೆಸ್ಟ್ ಗೆ ಈ 5 ಚಾಪ್ಟರ್ ಗಳು ನಿಮ್ಗೆ ಕವರ್ ಆಗುತ್ತೆ. ಯಾವಾಗ ನಡೆಯುತ್ತೆ ಫಸ್ಟ್ ಟೆಸ್ಟ್ ಅಂತ ಹೇಳ್ತಾ ಇದ್ರೆ 11/8/2025 ಇಂದ 14/8/2025 ತನಕ ಫಸ್ಟ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಅದಾದ್ಮೇಲೆ ವ್ಯಾಲ್ಯೂಯೇಷನ್ ಆದ್ಮೇಲೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಡೆಯುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಏನ್ ನಡೆಯುತ್ತೆ ಈವೆಂಟ್ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಗೆ ಈಗಾಗಲೇ ಫಸ್ಟ್ ಟೆಸ್ಟ್ ಕಂಡಕ್ಟ್ ಆಯ್ತು. ಈಗ ಆಗಸ್ಟ್ ಮಂತ್ ಇದೆ. ಆಗಸ್ಟ್ ಮಂತ್ ಅಲ್ಲಿ ನಿಮ್ಗೆ ಏನು 14 ಅವರ್ಸ್ ಅಲ್ಲಿ 7 ಅವರ್ಸ್ ನ ಈಗಾಗಲೇ ಕಂಪ್ಲೀಟ್ ಮಾಡಿದ್ರು. ಇನ್ನು ಮತ್ತೆ ಅದೇ 14 ಅಲ್ಲಿ ಇನ್ನ 7 ಅವರ್ಸ್ ನ ತಗೊಂಡು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನೋ ಚಾಪ್ಟರ್ ನ ಕವರ್ ಮಾಡ್ತಾರೆ. ಇದು ನಿಮ್ಮ ಚಾಪ್ಟರ್ ಅಲ್ಲಿ ಒಟ್ಟು 5th ಚಾಪ್ಟರ್ ಆಗಿರುತ್ತೆ. ಗೈಸ್, ನೀವ್ ಈಗಾಗಲೇ ಗೊತ್ತಿರ್ಬೋದು, ನೀವು ಸೆಕೆಂಡ್ ಇಯರ್ ಅಕೌಂಟೆನ್ಸಿಲಿ ಓದಿದ್ದು ಜಸ್ಟ್ 10 ಚಾಪ್ಟರ್ಸ್ ಆಗಿರುತ್ತೆ ಅಷ್ಟೇನೆ. ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಮಾತ್ರ 1 ಚಾಪ್ಟರ್ ನ ನೀವು ಜಾಸ್ತಿ ಓದ್ತೀರಾ. ಏನೂ ಇರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥದ್ದು. ಆರಾಮ್ಸೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಈಸಿಯಾಗಿ 80 ಔಟ್ ಆಫ್ 80 ನ ಈಗಿಂದಾನೇ ಹೇಳ್ತಾ ಇದೀನಿ, ಆರಾಮ್ಸೆ ಸ್ಕೋರ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇನ್ನು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ನಿಮ್ಗೆ 13 ಅವರ್ಸ್ ಅನ್ನ ತಗೊಂಡು 6th ಚಾಪ್ಟರ್ ಆದಂತಹ ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಎ ಡಿಬೆಂಚರ್ ಅನ್ನಂತ ಚಾಪ್ಟರ್ ನ 6th ಚಾಪ್ಟರ್ ನ ನಿಮ್ಗೆ ಕವರ್ ಮಾಡ್ತಾರೆ. ಇಷ್ಟು ಚಾಪ್ಟರ್ ಗಳು ನಿಮ್ಗೆ ಇಲ್ಲಿ ತನಕ ಎಷ್ಟು ಚಾಪ್ಟರ್ಸ್ ಗಳು ಕವರ್ ಆಯ್ತು? 6 ಚಾಪ್ಟರ್ಸ್ ಗಳು ಕವರ್ ಆಯ್ತು. ಈ 6th ಚಾಪ್ಟರ್ ಕವರ್ ಆದ್ಮೇಲೆ ನಿಮ್ಗೆ ಮಧ್ಯದಲ್ಲಿ ದಸರಾ ಹಾಲಿಡೇಸ್ ಬರುತ್ತೆ. ದಸರಾ ಹಾಲಿಡೇಸ್ ಯಾವಾಗ ಬರುತ್ತೆ? ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ. ಯಾವಾಗ ಅಂದ್ರೆ 22/9/2025 ಇಂದ 7/10 ಅಂದ್ರೆ 7 ಅಕ್ಟೋಬರ್ 2025 ತನಕ ನಿಮ್ಗೆ ದಸರಾ ಹಾಲಿಡೇಸ್ ಇರುತ್ತೆ. ಅದ್ ಮುಗಿಸ್ಕೊಂಡಾದ್ಮೇಲೆ ಕಾಲೇಜ್ ಓಪನ್ ಆಗುತ್ತೆ. ಕಾಲೇಜ್ ಓಪನ್ ಆದ್ಮೇಲೆ ನಿಮ್ಗೆ ಅಕ್ಟೋಬರ್ ಮಂತ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ 9 ಅವರ್ಸ್ ಕ್ಲಾಸ್ ನ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅನ್ನೋ ಚಾಪ್ಟರ್ ನ ಕವರ್ ಮಾಡಿ ಕೊಡ್ತಾರೆ. ಓಕೆನಾ? ಇಷ್ಟು ಕವರ್ ಆಯ್ತು. ಇಲ್ಲಿಗೆ ಎಲ್ಲಿ ಎಷ್ಟು ಚಾಪ್ಟರ್ ಕವರ್ ಆಯ್ತು? ಟೋಟಲ್ 7 ಚಾಪ್ಟರ್ಸ್ ಕವರ್ ಆಯ್ತು. ಈ 7 ಚಾಪ್ಟರ್ ಕವರ್ ಆದ್ಮೇಲೆ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಅಲ್ಲಿ ನಿಮ್ಗೆ ಕಂಡಕ್ಟ್ ಆಗುತ್ತೆ. ಯಾವಾಗ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ 9/10/2025 ಇಂದ 27/10/2025 ತನಕ ನಿಮ್ಗೆ ಯಾವ್ದಿರುತ್ತೆ? ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನ ಇದಾದ್ಮೇಲೆ ಅಕ್ಟೋಬರ್ ಅಲ್ಲಿ ನಿಮ್ಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆದ್ಮೇಲೆ ಇನ್ ದ ಮಂತ್ ಆಫ್ ನವೆಂಬರ್ ಅಲ್ಲಿ 13 ಅವರ್ಸ್ ಅನ್ನ ನಿಮ್ಗೆ ಕ್ಲಾಸ್ ತಗೊಂಡು 8th ಚಾಪ್ಟರ್ ಆದಂತಹ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಚಾಪ್ಟರ್ ನ ಕವರ್ ಮಾಡ್ತಾರೆ. ಯಾವುದು? 8th ಚಾಪ್ಟರ್ ಆದಂತಹ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಚಾಪ್ಟರ್ ನ ಕವರ್ ಮಾಡ್ತಾರೆ. ಇನ್ನ ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ 13 ಅವರ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಅಕೌಂಟಿಂಗ್ ರೇಷಿಯೋಸ್ ಅನ್ನೋ ಚಾಪ್ಟರ್ ನ ಕವರ್ ಮಾಡ್ತಾರೆ. ಅಕೌಂಟಿಂಗ್ ರೇಷಿಯೋಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ನೀವು ನೆಕ್ಸ್ಟ್ ಕ್ಲಾಸ್ ಗಳನ್ನ ಕೇಳ್ತಾ ಅರ್ಥ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ರೇಷಿಯೋಸ್ ಇರುತ್ತೆ. ಯಾವ್ಯಾವ್ದು ಇರ್ಬೋದು? ನಿಮ್ಗೆ ರೇಷಿಯೋಸ್ ಬಂತು ಅಂತಂದ್ರೆ ಸಾಲ್ವೆನ್ಸಿ ರೇಷಿಯೋ ಅಂತ ಬರುತ್ತೆ. ಅದಾದ್ಮೇಲೆ ಸುಮಾರು ನಿಮ್ಗೆ ಬೇರೆ ಬೇರೆ ರೀತಿಯಾದಂತಹ ರೇಷಿಯೋಗಳನ್ನ ನೀವು ಕಲಿತೀರಾ. ಅದನ್ನ ನಾನು ಈಗಾಗಲೇ ಸಿಲೆಬಸ್ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಯಾವ ಚಾಪ್ಟರ್ ಏನೇನು ಓದ್ತೀರಾ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದೀನಿ. ಅದಾದ್ಮೇಲೆ ನಿಮ್ಗೆ ಸೆಕೆಂಡ್ ಟೆಸ್ಟ್ ಯಾವಾಗ ಕಂಡಕ್ಟ್ ಆಗುತ್ತೆ? 9/12/2025 ಇಂದ 23rd/12/2025 ತನಕ ಕಂಪ್ಲೀಟ್ ಆಗುತ್ತೆ. ಗೈಸ್, ಇದ್ರ ಮಧ್ಯದಲ್ಲಿ ನೆನಪಿರ್ಲಿ, ನಿಮ್ಮ ಕಾಲೇಜ್ ಅಲ್ಲಿ ಏನೇನ್ ನಡೆಯುತ್ತೆ? ಸ್ಪೋರ್ಟ್ಸ್ ಇವೆಂಟ್ ನಡೆದಿರುತ್ತೆ, ಅದ್ರ ಜೊತೆಗೆ ಆನ್ಯುವಲ್ ಡೇ ನಡೆದಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಕಾಲೇಜ್ಗಳಲ್ಲಿ ನಿಮ್ಮ ಡೆವಲಪ್ಮೆಂಟ್ ಆಗ್ಲಿ ಅಂತ ಅಂದ್ಬಿಟ್ಟು ಪ್ರತಿ ಟೆಸ್ಟ್ ಗಳು ಆದ್ಮೇಲೆ ಇಂಡಿವಿಜುವಲ್ ಯೂನಿಟ್ಸ್ ಗಳು ಆದ್ಮೇಲೆ ಯೂನಿಟ್ ಟೆಸ್ಟ್ ಗಳನ್ನು ಕೂಡ ತಗೊಂಡಿರ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ನೀವು ಈ ಸಲ ಬೋರ್ಡ್ ಎಕ್ಸಾಮ್ ನ ಬರೆಯೋರಿರ್ತೀರಾ.
ಬೋರ್ಡ್ ಎಕ್ಸಾಮ್ ಬರೆಯೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಚೆನ್ನಾಗ್ ಆಗ್ಲಿ, ಈಗ್ಲಿಂದಾನೇ ಇನ್ಪುಟ್ ಸಿಗ್ಲಿ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರ್ಬೋದು. ಈಗ ಏನಾಯ್ತು, ಸೆಕೆಂಡ್ ಟೆಸ್ಟ್ ನಿಮ್ಗೆ ಡಿಸೆಂಬರ್ ಅಲ್ಲಿ ಕಂಡಕ್ಟ್ ಆಯ್ತು. ಡಿಸೆಂಬರ್ ಅಲ್ಲಿ ಕಂಡಕ್ಟ್ ಆದ್ಮೇಲೆ ಲಾಸ್ಟ್ ಚಾಪ್ಟರ್ ನಿಮ್ಗೆ ಡಿಸೆಂಬರ್ ಅಲ್ಲಿ 8 ತಗೊಂಡು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋ ಚಾಪ್ಟರ್ ನ ಕವರ್ ಮಾಡ್ಕೊಡ್ತಾರೆ. 10ನೇ ಚಾಪ್ಟರ್ ನ ಇನ್ ದ ಮಂತ್ ಆಫ್ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡ್ತಾರೆ. ಗೈಸ್ ಇನ್ನೂ ಒಂದ್ ನೆನಪಿರ್ಲಿ, ಎಲ್ಲಾ ಕಾಲೇಜಲ್ಲೂ ಮೆಜಾರಿಟಿ ಕಾಲೇಜ್ಗಳಲ್ಲಿ ಎಲ್ಲೋ ಡಿಲೇ ಆಗ್ಬಹುದೇನೋ, ಬಟ್ ನಿಮ್ಗೆಲ್ಲಾ ಮೋಸ್ಟ್ ಆಫ್ ದ ಕಾಲೇಜ್ ಅಲ್ಲಿ ನಿಮ್ಗೆ ಸಿಲೆಬಸ್ ಡಿಸೆಂಬರ್ ಒಳಗೇನೆ ಕವರ್ ಮಾಡ್ಕೊಡ್ತಾರೆ. ಏನಕ್ಕೆ ಅಂತಂದ್ರೆ ಅದಾದ್ಮೇಲೆ ನಿಮ್ಮ ಕಾಲೇಜ್ ಅಲ್ಲೇನೆ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ ಅಂತಂದ್ರೆ 2 to 3 ಪ್ರಿಪರೇಟರಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೋದು. ಅದಾದ್ಮೇಲೆ ಲಾಸ್ಟ್ 10 years ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿಸ್ಬೋದು. ಅದಕ್ಕೆ ಟೈಮ್ ಹುಡುಕಲ್ಲಿ ಜನವರಿ ಮಂತ್ ಅಂತ ಎಲ್ಲ ಅಂತ ಅಂದ್ಬಿಟ್ಟು ಅವರು ನವೆಂಬರ್ ಅಲ್ಲೇ ನಿಮಗೆ ಕಂಪ್ಲೀಟ್ ಮಾಡಿ ಡಿಸೆಂಬರ್ ಎಲ್ಲ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಓದ್ತಕ್ಕಂತಹದ್ದು ಏನು ಎಕ್ಸ್ಟ್ರಾ ಅಡಿಷನಲ್ ಇನ್ಪುಟ್ಸ್ ಕೊಡ್ಬೇಕೋ ಅದನ್ನೆಲ್ಲ ಡಿಸೆಂಬರ್ ಮಂತ್ ಅಲ್ಲಿ ಮಾಡ್ತಾರೆ. ಸಿ ಗೈಸ್, ಮ್ಯಾಕ್ಸಿಮಮ್ ನಿಮ್ಗೆ ಸಿಲೆಬಸ್ ಅನ್ನ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಏನ್ ಕಂಡಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದು ಯಾವಾಗ ಕಂಡಕ್ಟ್ ಆಗುತ್ತೆ, 5th Jan 2026 ಇಂದ 20th Jan 2026 ತನಕ ನಿಮ್ಗೆ ಫಸ್ಟ್ ಸೆಕೆಂಡ್ PUC ಏನ್ ನಡೆಯುತ್ತೆ, ಫಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇಷ್ಟೊತ್ತಿಗೆ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಿಟ್ರ ನೀವು ಪ್ರಿಪರೇಟರಿಗೆ ಎಲ್ಲಾ ಚಾಪ್ಟರ್ಸ್ ಸೇರ್ದಂಗೆನೆ ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ ಕಂಡಕ್ಟ್ ಆಗೋದು. ಮಿಡ್ ಟರ್ಮ್ ಇಂದ ಓದ್ತೀನಿ ಅಂತ ಅಂತಂದ್ರೆ ಸ್ಕೋರ್ ಆಗಂಗಿಲ್ಲ. ಅದಾದ್ಮೇಲೆ ಏನಂತಂದ್ರೆ ಸೆಕೆಂಡ್ PUC ಅವ್ರಿಗೆ ಲ್ಯಾಬ್ ಎಕ್ಸಾಮ್ ಗಳು ಕಂಡಕ್ಟ್ ಆಗ್ತಾ ಹೋಗುತ್ತೆ. ಯಾವಾಗ 21st Jan ಇಂದ 14 February 2026 ತನಕ ನಿಮ್ಗೆ ಲ್ಯಾಬ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಗೈಸ್, ಕಾಮರ್ಸ್ ಅಲ್ಲಿ ಯಾರು ಕಾಂಬಿನೇಷನ್ ಯಾವ್ದನ್ನ ನೀವು ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತೀರಾ ಅವರಿಗೆ ಮಾತ್ರ ಈ ಲ್ಯಾಬ್ ಗಳು ಎಕ್ಸಾಮ್ ಇರುತ್ತೆ. ಇನ್ನ ನೀವು HBA ತಗೊಂಡಿರ್ಲಿ, ಹಿಸ್ಟ್ರಿ ತಗೊಂಡಿರ್ಲಿ, ಎಕನಾಮಿಕ್ಸ್ ತಗೊಂಡಿರ್ಲಿ ಅಥವಾ ಜಿಯೋಗ್ರಫಿ ತಗೊಂಡಿರ್ಲಿ, ನಿಮ್ಗೆ ಯಾರಿಗೂ ಲ್ಯಾಬ್ ಎಕ್ಸಾಮ್ಗಳು ಇರೋದಿಲ್ಲ. ಓಕೆನಾ, ಇದಾದ್ಮೇಲೆ ಯಾವಾಗ Jan 21st ಇಂದ February 14 ತನಕ ನಿಮ್ಗೆ ಏನ್ ನಡೆಯುತ್ತೆ, ಲ್ಯಾಬ್ ಎಕ್ಸಾಮ್ ನಡೆಯುತ್ತೆ. ಲ್ಯಾಬ್ ಎಕ್ಸಾಮ್ ಕಂಡಕ್ಟ್ ಆದ್ಮೇಲೆ ಸೆಕೆಂಡ್ PUC ಎಕ್ಸಾಮಿನೇಷನ್ ನಿಮ್ಗೆ 26 to 2026 ಇಂದ 21st March 2026 ತನಕ ನಿಮಗೆ ಮಾರ್ಚ್ ಒಳಗೆ ನಿಮ್ಮ ಎಕ್ಸಾಮ್ಗಳು ಕಂಪ್ಲೀಟ್ ಆಗುತ್ತೆ. ಯಾವುದು ಆನ್ಯುವಲ್ ಎಕ್ಸಾಮ್ ಮಾರ್ಚ್ ಒಳಗೆ ಕಂಪ್ಲೀಟ್ ಆಗುತ್ತೆ. ಆಯ್ತಾ, ಮಾರ್ಚ್ ಎಕ್ಸಾಮ್ ಅಲ್ಲಿ ಮಾರ್ಚ್ ಮಂತ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಮಾರ್ಚ್ ಅಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಅಲ್ಲಿ ನಿಮ್ಗೆ ವ್ಯಾಲ್ಯೂಯೇಷನ್ ನಡೆದು ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ಎಲ್ಲಾನು ನಿಮ್ಗೆ ರಿಸಲ್ಟ್ ಮೇ ಫಸ್ಟ್ ವೀಕ್ ಅಥವಾ ಏಪ್ರಿಲ್ ಎಂಡ್ ಅಲ್ಲಿ ನಿಮ್ಗೆ ಈ ತರ ರಿಸಲ್ಟ್ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ನೀವು ನೆಕ್ಸ್ಟ್ ಕೆರಿಯರ್ ಏನ್ ಚಾಯ್ಸ್ ಮಾಡ್ಕೊಳ್ತೀರಾ ಆ ವಿಂಗಿಗೆ ನೀವು ಕಂಟಿನ್ಯೂ ಆಗ್ಬೋದಾಗಿತ್ತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹೋಲ್ ಅಕಾಡೆಮಿಕ್ ಇಯರ್ ಅಲ್ಲಿ ಏನೇನನ್ನ ಕಲಿತೀರಾ ಅಂತ ಅಂದ್ಬಿಟ್ಟು. ಸ್ಟಿಲ್ ನಿಮ್ಗೆ ಏನಾದ್ರು ಇನ್ನೂ ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಅದಾದ್ಮೇಲೆ ಏನಂತಂದ್ರೆ ನಿಮ್ಗೆ ಅನುಕೂಲ ಆಗ್ಲಿ ಕೆಲವರಿಗೆ ಅಂತ ಅಂದ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದೀನಿ. ಸೊ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಟೆಲಿಗ್ರಾಮ್ ಅಲ್ಲಿ ಮಾಡಿದೀನಿ. ಎಲ್ಲರೂ ಫಸ್ಟ್ ಟೆಲಿಗ್ರಾಮ್ ಗೆ ಜಾಯಿನ್ ಆಗ್ಲಿ. ಕೆಲವರಿಗೆ ಆಕ್ಸೆಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದಕ್ಕೆ ಮಾತ್ರ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀನಿ. ನಿಮ್ಗೆ ಬೇಕು ಅಂತಂದ್ರೆ ನೀವು ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಬೇಕಾದ್ರೆ ನೀವು ಅದನ್ನ ಶೇರ್ ಮಾಡ್ಬೋದು. ಥ್ರೂ ಲಿಂಕ್ ಮೂಲಕ ನೀವು ಜಾಯಿನ್ ಆಗ್ಬೋದಾಗಿದೆ. ಇನ್ನು ಏನಾದ್ರು ಡೌಟ್ ಕಲಿತು ಅಂತ ಕೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಚಾಪ್ಟರ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ.